ಅನ್ಯಾಯವನ್ನ ಬಾಯಿ ಬಿಟ್ಟಿಬಿಟ್ರ. ಇಲ್ಲಿ ಯಾವನ ಒಬ್ಬ ಅನಂತಕುಮಾರ್ ಹೆಗ್ಡೆ MP ಕೇಂದ್ರದ ಮಂತ್ರಿಯಾಗಿದ್ದವರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ? ಇಲ್ಲಿ ಮಾತಾಡ್ತಾರೆ. ಈಗ ಒಂದು 2-3 ತಿಂಗಳಿಂದ ಇಲ್ಲಿವರೆಗೆ ಈಚೆಗೆ ಬಂದಿರಲಿಲ್ಲ. ಗಿಲಾಸ್ ಸೇರ್ಕೊಂಡ್ಬಿಟ್ಟಿದ್ರು. ಈಗ ಸಿದ್ದರಾಮಯ್ಯನ ಸಿಂಗುಲರ್ನಲ್ಲಿ ಮಾತಾಡೋದು, ಆ ಸಿಂಗುಲರ್ನಲ್ಲಿ ಮಾತಾಡೋದು ನನಗೇನಾಗೋದಿಲ್ಲ, ನನಗೇನು ಗೌರವ ಚ್ಯುತಿ ಬರಲ್ಲ. ಅವ್ರ ಸಂಸ್ಕೃತಿ ತೋರಿಸ್ತದೆ ಅಷ್ಟೇನೆ. ಅವ್ರ ಸಂಸ್ಕೃತಿ ಅವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಹಿಂದುತ್ವದ ಬಗ್ಗೆ ಮಾತಾಡಿದ್ರೆ, ಧರ್ಮಗಳ ನಡುವೆ ಬೆಂಕಿ ಹಚ್ಚಿದ್ರೆ, ದ್ವೇಷ ಹುಟ್ಟತಕ್ಕಂಥ ಭಾಷೆ ಪ್ರಯೋಗ ಮಾಡಿದ್ರೆ ನಾವು ರಾಜಕೀಯವಾಗಿ ಉಳಿತೇವೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ದಯಮಾಡಿ ಇಂಥ ಜನರಿಗೆ ನೀವು ಕಡಿವಾಣ ಹಾಕಬೇಕು, ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಬೇಕು. ಯಾರು ನಿಮ್ಮ ಪರ ಇದ್ದಾರೆ, ಯಾರು ಬಡವರ ಪರ ಇದ್ದಾರೆ, ಯಾರು ಸಾಮಾಜಿಕ ನ್ಯಾಯದ ಪರ ಇದ್ದಾರೆ, ಯಾರು ಮಹಿಳೆಯರ ಪರ ಇದ್ದಾರೆ, ಯಾರು ರೈತರ ಪರ ಇದ್ದಾರೆ, ನೀವು ಅವ್ರ ಪರವಾಗಿ ನಿಲ್ಬೇಕಾದದ್ದು ನಿಮ್ಮ ಜಾಣ್ಮೆ, ರಾಜಕೀಯ ಜಾಣ್ಮೆ ಅಂತಕ್ಕಂಥದ್ದನ್ನ ಇವತ್ತು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎಂದಿರ್ತಕ್ಕಂಥ ಅನ್ಯಾಯವನ್ನ ಬಾಯಿ ಬಿಟ್ಟಿಬಿಟ್ರ. ಇಲ್ಲಿ ಯಾವನ ಒಬ್ಬ ಅನಂತಕುಮಾರ್ ಹೆಗ್ಡೆ MP ಕೇಂದ್ರದ ಮಂತ್ರಿಯಾಗಿದ್ದವರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ? ಇಲ್ಲಿ ಮಾತಾಡ್ತಾರೆ. ಈಗ ಒಂದು 2-3 ತಿಂಗಳಿಂದ ಇಲ್ಲಿವರೆಗೆ ಈಚೆಗೆ ಬಂದಿರಲಿಲ್ಲ. ಗಿಲಾಸ್ ಸೇರ್ಕೊಂಡ್ಬಿಟ್ಟಿದ್ರು. ಈಗ ಸಿದ್ದರಾಮಯ್ಯನ ಸಿಂಗುಲರ್ನಲ್ಲಿ ಮಾತಾಡೋದು, ಆ ಸಿಂಗುಲರ್ನಲ್ಲಿ ಮಾತಾಡೋದು ನನಗೇನಾಗೋದಿಲ್ಲ, ನನಗೇನು ಗೌರವ ಚ್ಯುತಿ ಬರಲ್ಲ. ಅವ್ರ ಸಂಸ್ಕೃತಿ ತೋರಿಸ್ತದೆ ಅಷ್ಟೇನೆ. ಅವ್ರ ಸಂಸ್ಕೃತಿ ಅವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಹಿಂದುತ್ವದ ಬಗ್ಗೆ ಮಾತಾಡಿದ್ರೆ, ಧರ್ಮಗಳ ನಡುವೆ ಬೆಂಕಿ ಹಚ್ಚಿದ್ರೆ, ದ್ವೇಷ ಹುಟ್ಟತಕ್ಕಂಥ ಭಾಷೆ ಪ್ರಯೋಗ ಮಾಡಿದ್ರೆ ನಾವು ರಾಜಕೀಯವಾಗಿ ಉಳಿತೇವೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ದಯಮಾಡಿ ಇಂಥ ಜನರಿಗೆ ನೀವು ಕಡಿವಾಣ ಹಾಕಬೇಕು, ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಬೇಕು. ಯಾರು ನಿಮ್ಮ ಪರ ಇದ್ದಾರೆ, ಯಾರು ಬಡವರ ಪರ ಇದ್ದಾರೆ, ಯಾರು ಸಾಮಾಜಿಕ ನ್ಯಾಯದ ಪರ ಇದ್ದಾರೆ, ಯಾರು ಮಹಿಳೆಯರ ಪರ ಇದ್ದಾರೆ, ಯಾರು ರೈತರ ಪರ ಇದ್ದಾರೆ, ನೀವು ಅವ್ರ ಪರವಾಗಿ ನಿಲ್ಬೇಕಾದದ್ದು ನಿಮ್ಮ ಜಾಣ್ಮೆ, ರಾಜಕೀಯ ಜಾಣ್ಮೆ ಅಂತಕ್ಕಂಥದ್ದನ್ನ ಇವತ್ತು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ.